ಎಲ್ಲವನು ಏನಾಯ್ತು? ಇವತ್ತು ನಿಮ್ ಹುಟ್ಟಬ್ಬ ಅಲ್ವಾ? ಹಾರ ಹಾಕಕ್ ನೀನ್ ಹೊರಗ್ನವ ಏನ? ನೀನ್ ನಮ್ಮವ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ಏನಲ್ಲ ಈ ಬೆರಕಿ ನನ್ನ ಮಗನೇ, ಉಂಡ್ ತಾಟ್ನಾಗೆ ಹೇಸಿಗೆ ಮಾಡಕ್ ಕುಂತಿಯೇನ? ನೀನ್ ಮಾಡೋ ಅನ್ಯಾಯ ಜೊತೆ ಸೇರಿ ನನ್ನ ಪಾಪದ ಕೂಡ ತುಂಬ್ತು. ಸಾಯೋದ್ಕಿಂತ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ. ನೀನ್ ಸಾಯೋಕ್ಕಿಂತ ಚಲೋ ಕೆಲಸ ಯಾವ್ದಾಯ್ತೋ ಮಗನ. ಒಂದು ಸಲ ನನ್ನ ಕಾಲ್ ನೆಕ್ಕದವ ನಾಯಿಗ್ ಸಮಾನ, ಬೊಗಳಾಕ್ ನಂತರ ಆವಾಜ್ ಬಂದಾಗ್ತದ. ಆದ್ರೂ ಪರವಾಗಿಲ್ಲ, ಸಾಯೋದ್ಕಿಂತ ಮುಂಚೆ ಸತ್ಯನ ಜನರ ತಿಳಿಸಿದೆ ಅನ್ನೋ ನೆಮ್ಮದಿ ಆದ್ರೂ ಸಿಗುತ್ತೆ. ಹಂಗೇನ? ಮೊದ್ಲು ನಿನ್ ಜೀವ ಉಳಿಸ್ಕೊ, ಆಮ್ಯಾಗ ಸತ್ಯ ಅಂತ ತಿಳಿಸುವಂತ. ಯವನ್ ಜೊತೆ ಹೋರಾಡ್ ಗೆದ್ರ ಬದುಕಿನ ಭಿಕ್ಷೆ ಸಿಗುತ್ತ, ಇಲ್ಲ ಮಾಡಿ ತಪ್ಪಿಗೆ ಶಿಕ್ಷೆ ಆಗ್ತದ. ಈ ದೇಶ ವಿರುದ್ಧ ನಿಂತವ್ರಗ ಹಿಂಗ ಆಗ್ತದ. ಅವ ಯಾರಾದ್ರೂ ಸರಿ. ಏನ್ ಸರ್, ನಿಮ್ ಬರ್ಡೇ ದಿನ ಅವ ಬಂದ್ ಪ್ರಾಣ ತೆಗೆದ್ಬಿಟ್ರಲ್ಲ? ಅವ ಸತ್ತು ನನ್ನ ಆಯಸ್ಸು, ಊರವ್ರ ಮುಂದ ನನ್ನ ಗೌರವ ಭಕ್ತಿ ಭಯನ ಉಳಿಸ್ಯಾನ. ಅಪ್ಪ, ಇವರೊಂದು ಹೊಸ ಬಿಸ್ನೆಸ್ ಶುರು ಮಾಡೋಣ ಅಂತ ಐಡಿಯಾ ಕೊಟ್ಟಿದ್ದಾರೆ. ಏನಾದ? ವೆಪನ್ಸ್ ಅಂದ್ರೆ ರಿವಲ್ವರ್, ಪಿಸ್ತೂಲ್, ರೈಫಲ್. ಈಗ ನಮ್ಗೇನ್ ಕಡಿಮೆ ಆಗದ? ನಾವು ಯಾರ ಮೇಲೆ ಯುದ್ಧ ಮಾಡ್ಬೇಕ? ಗಂಡಸನ್ನ ಹೊಡಿಲಿಕ್ಕೆ ಗುಂಡಿಗೆ ಬೇಕಾ? ಚಪ್ಪಾಳಿ ಶಬ್ದ ಸಾಕ? ಈ ಖಾಕಿಯನ್ನು ಕಸ ಕ್ವಾಟಿ ದಾಟಿ ಕ್ವಾಣಿ ತಕ್ಕ ಬಂದದ್ದು ಇದೇ ಮೊದಲ. ಕಷ್ಟ ಅಂತಂದ್ರೆ ಕೈ ಚಾಚ್ ಕೇಳ, ಬೇಕಾದ್ದು ಕೊಡ್ತೀನಿ. ಕಷ್ಟ ಆಗಿರೋದು ನಿನ್ನಿಂದ. ನಾನು ಬಂದಿರೋದು ಕೈ ಚಾಚ್ ಬೇಡಕ್ಕಲ್ಲ, ಕೈಗೆ ಕೋಳ ತೊಡ್ಸಕ್ಕೆ. ಕಾರಣ? ನಿನ್ನ ವಿರುದ್ಧ ಇದ್ದ ಅಪ್ರೂವರ್ನ ಸ್ಟೇಷನ್ ಇಂದ ಹೇಳ್ಕೊಂಡೋಗಿದ್ದು ಅಲ್ಲದೆ ಅವನ ಹೊಡೆದು ಸಾಯಿಸಿದ್ದು. ನೋಡ್ದೇನ? ಬಾರಿಸಿದ್ರು ಈಕಿ ಕಟ್ಕೊಂಡವನ ಮೇಲೆ ಕೈ ಎತ್ತಂಗಿಲ್ಲ. ಹಾವು ಹುತ್ತನ ಹೊಡೆಯೋದಿಲ್ಲ, ರಕ್ತದ ರುಚಿ ನೋಡಿರೋ ಕತ್ತಿ ಒರಿನ ಕತ್ತರಿಸೋದಿಲ್ಲ. ಕತ್ತರಿಸಿದ್ರ ಅದಕ್ಕೆ ಉಳುಗಾಲ ಇಲ್ಲ. ಹಾಂಗದ ಖಾಕಿ ಪರಿಸ್ಥಿತಿ. ತಪ್ಪು ಮಾಡಿದಿ, ಮೊದಲನೇ ಸಲ ಹೋಗ್ಲಿಂತ ಕ್ಷಮಿಸಿನಿ. ಸುಮ್ಮನೆ ಹೊರಡೋದು ಬರೀ ನಾನಲ್ಲ, ನನ್ನ ಜೊತೆ ನೀನು ನಿನ್ನವ್ರ ಮೆರವಣಿಗೆ. ಹಾವು ತನ್ನ ಸಂಗಾತಿ ಜೊತೆ ಇರೋದು ನೋಡಿದ್ರೆ ತಪ್ಪ.
ಮಂದಿ ನಮ್ಮ ಬಗ್ಗೆ ಕೆಟ್ಟದಾಗ ಆಲೋಚನೆ ಮಾಡಿದ್ರೆ ತಪ್ಪ ಪರಿಸ್ಥಿತಿ ಚಲೋ ಕಾಣೋದಿಲ್ಲ. ದೇಸಾಯ್, ಹೆದರೋ ಗಂಡಿನ ಜಾತಿಗೆ ಸೇರಿದಿದ್ರೆ ನಾನು ಹುಟ್ಟತಾನೆ ಇರಲಿಲ್ಲ. ಹುಟ್ಟಿದಿದ್ರು ಈ ಡಿಪಾರ್ಟ್ಮೆಂಟ್ಗೆ ಬರ್ತಾ ಇರಲಿಲ್ಲ. ಬಂದಿದ್ರು ಈ ಊರಿಗೆ ಟ್ರಾನ್ಸ್ಫರ್ ತಗೋತಾ ಇರಲಿಲ್ಲ. ನಾನು ಈ 3 ಮೆಟ್ಲನ್ನು ದಾಟ್ ಬಂದಿದ್ದೀನಿ ನಿನ್ನ ಮನೆಯಿಂದ ನರಕಕ್ಕೆ ನೇರ ಹೈವೇ ಹಾಕ್ಸೋದಕ್ಕೆ. ಸುಮ್ಮನೆ ಯಾಕೆ ಮಾತು, ನಿನ್ನ ಬೆಲೆ ಅಷ್ಟು ಹೇಳು. ದೇಸಾಯಿ, ನೋಡ, ಇವರ ತಂದೆ ಮಾತು ಕೇಳೋ ಮಕ್ಕಳು ಅನ್ನೋದು ಎಷ್ಟು ಖರೇನೋ, ತಲೆ ಕೆಟ್ಟರೆ ಸೈತಾನ್ರು ಅನ್ನೋದು ಅಷ್ಟೇ ಖರ. ಇವ್ರ ಆಡ್ತಾ ಬೆಳೆದದ್ದು ಆಟ್ಕಿ ಸಾಮಾನ್ ಜೊತೆಗಲ್ಲ, ಮನುಷ್ಯರ ಜೊತೆಗ. ಇವರಿಗೆ ಮನುಷ್ಯ ರಕ್ತ ಅಂದ್ರೆ ಇಷ್ಟ, ಇವನಿಗೆ ಪ್ರಾಣನೇ ಇಷ್ಟ. ಅವರು ಬ್ಯಾಟಿ ಆಡೋ ಮೊದಲು ಬಂದ್ ದಾರಿ ನೋಡ, ಇಲ್ಲ ನಿನ್ನ ಆಶೆ ನೆರವೇರೋ ಮೊದಲು ಆ ಯಶ್ ಮುಗಿತದ. ಪರವಾಗಿಲ್ಲ, ನಡಿ ದೇಸಾಯ್. ಏನಾಗಿತ್ರಿ ಸಾಹೇಬ್ರ? ತುಂಬಾ ಡೇರಿಂಗ್ ಫೆಲೋ, ಸಾಹಸ ಕೈ ಹಾಕಿ ಸಾವು ತಂದ್ಕೊಂಡ ಅಂತ ಅನ್ನಿಸ್ತಾ ಇದೆ. ಸರಿ, ಅವನ ಆತ್ಮಕ್ಕೆ ಶಾಂತಿ ಕೋರಿ ಸಂಸ್ಕಾರ ಮುಗಿಸಿರ್ಲ, ನಾನು ಪರಿಹಾರ ಕಳಿಸ್ಕೊಡ್ತೇನೆ. ಮಿಸ್ಟರ್ ದೇಸಾಯಿ, ಇದರಲ್ಲಿ ನಿಮ್ಮ ಕೈವಾಡ ಇದೆ ಅಂತ ನನಗೆ ಡೌಟ್ ಇದೆ. ಡೌಟ್ ಯಾಕ? ಈ ಜಿಲ್ಲೆನಾಗ ನಡೆಯೋ ಎಲ್ಲಾ ಕೆಲಸದ ಹಿಂದೆ ಇರೋದು ಒಂದೇ ಕೈ, ಅದಾ ದೇಸಾಯಿ. ಅಲ್ಲಿ ಎದುರು ಈಜಬಾರ್ದು ಅಂತ ನನ್ನಂತ ಮನಿ ಹಾಳ ಹೇಳಾನೆ ಕೇಳೋ ಮುಟ್ಟಾಳ ಅಂದೆ, ಅವ ಕೇಳಂಗಿರ್ಲಿಲ್ಲ. ದೇಸಾಯಿ, ಬಹಳ ದಿನ ನಿನ್ನ ಆಟ ನಡೆಯೋದಿಲ್ಲ. ಅಭಿಮನ್ಯುವನ್ನ ಬಲಿ ತೆಗೆದುಕೊಂಡ ಚಕ್ರವ್ಯೂಹವನ್ನ ಬೇತ್ಸೋದಿಕ್ಕೆ ಒಬ್ಬ ಅರ್ಜುನ ಬಂದೇ ಬರ್ತಾನೆ. ಸಾಹೇಬ್ರೆ, ಆ PWD ಇಂಜಿನಿಯರು ಬಿಲ್ಲನ್ನ ಪಾಸ್ ಮಾಡಲ್ಲ ಅಂತ ಇದ್ದಾನೆ. ಯಾಕಂತೆ? ಮಾಡಿಸಿರೋ ಕೆಲಸ ಕಳಪೆ ಅಂತ ಕಂಪ್ಲೇಂಟ್ ಮಾಡಿದಾನೆ. ಅದು ನೀವೇ ಕೊಡಿಸಿದ ಕಾಂಟ್ರಾಕ್ಟ್. ಅದೇನು ಅವನ್ ಮುಂದೆ ರೊಕ್ಕ ಅಂತೇನ? ಸರ್ಕಾರದ್ದು. ಈ ದೇಶದಾಗ ಯಾವ ಕೆಲಸ ತಾನೇ ಚಲೋ ನಡೀತದ. ಆದ್ರೆ ಅವನ್ಗದ್ ಗೊತ್ತಿಲ್ವೇ? ಇದು ರಾಮ್ ಜನ್ಮಭೂಮಿ ನೋಡ, ಅದಕ್ಕೆ ರಾಮ್ ಆಗಲಿಕ್ಕೆ ಹೊಂಟಾನ. ಸೀತೆನ್ ಹೊತ್ತೋದ್ರ ಆತು. ಸೀತಾ, ಕಾಫಿ ರೆಡಿನಾ? ನಮಸ್ಕಾರ ಇಂಜಿನಿಯರ್ ಸಾಹೇಬರಿಗೆ. ಯಾರು ನೀವು? ನಮ್ಮಪ್ಪ ದೇಸಾಯಿ. ರಾಜ್ಯಾಂಗ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಹೀಗೆ ಇರೋ ಬರೋ ಅಂಗಗಳ ಜೊತೆ ಸಂಘ ಬೆಳೆಸಿ ಎಲ್ಲ ರಂಗದಲ್ಲೂ ಒಂದು ಅವಿಭಾಜ್ಯ ಅಂಗ ಆಗಿ ಬೇಕಾದವ್ರನ್ನ ಬೇಕಾದ ರೀತಿಯಲ್ಲಿ ಮಂಗನ ಹಾಗೆ ಕುಣಿಸೋ ಫಟಿಂಗ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಈ ಜಿಲ್ಲೆಯ ಸೂತ್ರಧಾರ ಇವರು. ನಮ್ಮ ಕಾಂಟ್ರಾಕ್ಟರ್, ನಮ್ಗೆ ತುಂಬಾ ಬೇಕಾದವರು. ನಾನು ಅವ್ರಿಗೆ ಸಂಬಂಧಪಟ್ಟ ಕೆಲವು ಫೈಲ್ಗಳನ್ನ ಓಪನ್ ಮಾಡಿದ್ದೀನಿ. ಸತ್ಯ ಹೊರಗೆ ಬಂದ್ರೆ ಕಾನೂನ್ಗೂ ಬೇಕಾಗ್ತಾರೆ. ನೋಡಿ, ಜೇನು ಗೂಡಿಗೆ ಕೈ ಹಾಕ್ದವನು ಕೈ ನೆಕ್ಕದೆ ಇರ್ತಾನ, ಹಾಗೆ ಕಾಂಟ್ರಾಕ್ಟ್ ಮಾಡಿದವನು ದುಡ್ಡು ಮುಟ್ಟದೆ ಇರ್ತಾನ. ನಿಮ್ ಭಾಗ ಕೇಳಿ ಬಿಲ್ ಪಾಸ್ ಮಾಡಿ. ಏಯ್, ನಡೀರೋ ಆಚೆಗೆ. ನಾನ್ ಮಾಡೋ ಕೆಲಸ ನನ್ನ ತಾಯಿಗೆ ಸಮಾನ. ಹಾಗಾದ್ರೆ ನಿನ್ ಹೆಂಡತಿ ಯಾವ ಸಮಾನ? ಅರವಿಂದ್, ಸರಿ ಇರಲ್ಲ ಅದು. ಆಹಾ, ನೋಡಕ್ ಒಳ್ಳೆ ಗಂಧದ ಗೊಂಬೆ ಇದ್ದಂಗಿದ್ದಾಳೆ. ನಿನಗೆ ಒಳ್ಳೆ ಅಪ್ಪ ಅನ್ಸ್ಕೊಳ್ಳೋದಕ್ಕಿಂತ ಒಳ್ಳೆ ಅಧಿಕಾರಿ ಅನ್ಸ್ಕೋಬೇಕು ಅನ್ನೋ ಆಸೆ ಇದ್ರೆ ಬಿಲ್ನೆ ನೆಕ್ತಾ ಇರು. ಇವಳು ಯಾಕೆ? ನಡಿಯೇ ನಡಿಯೇ. ಇನ್ನು 24 ಗಂಟೆವರೆಗೂ ನಿನ್ ಸೀತೆ ಪವಿತ್ರವಾಗಿ ಇರ್ತಾಳೆ. ಆಮೇಲೆ ಹೇಳಕ್ಕಾಗಲ್ಲ. ಸರ್, ಸರ್, ಏನ್ರೇ? ಸರ್, 3-4 ಜನ ಬಂದು ನನ್ನ ಹೆಂಡ್ತಿನ ಹೊತ್ಕೊಂಡು ಹೋದ್ರು ಸರ್. ಸರಿ, ಒಂದ್ ಕಂಪ್ಲೇಂಟ್ ಬರ್ಕೊಡಿ. ಬಂದವರು ನೋಡಕ್ ಹೇಗಿದ್ರು? ಅವ್ರ ಹೆಸರೇನಾದ್ರೂ ಗೊತ್ತಿದ್ರೆ? ಸರ್, ಗೊತ್ತು. ಹಾ. ಅರವಿಂದ್ ದೇಸಾಯಿ ಅವ್ರ ಮಗ. ಏನ್ ಕಾರಣ? ಅವ್ರ ಬಿಲ್ ಪಾಸ್ ಮಾಡಿರ್ಲಿಲ್ಲ ನಾನು, ಅದಕ್ಕೆ. ಅಲ್ಲ ರೀ, ಕಟ್ಕೊಂಡ್ ಹೆಂಡತಿಗಿಂತ ಸರ್ಕಾರದ ಹಣ ದೊಡ್ಡದೇನ್ರಿ?
ಸುಮ್ಮನೆ ಹೋಗಿ ಸೈನ್ ಹಾಕಿ ಹೆಂಡತಿನ ಕರ್ಕೊಂಡು ಬನ್ನಿ. ಲೇಟ್ ಆದ್ರೆ ಹೆಂಡತಿ ಜೊತೆ ಮಕ್ಕಳನ್ನು ಕರ್ಕೊಂಡು ಬರ್ಬೇಕಾಗತ್ತೆ. ರೇ ಬುಳಪ್ಪ, ಓರಿ ಅದೇನ್ ಸ್ವಲ್ಪ ವಿಚಾರಿಸ್ರಿ. ನಾನು ಕಮರಿಪೇಟೆಗೆ ಹೋಗಿ ಕಲೆಕ್ಷನ್ ನೋಡ್ಕೊಂಡು ಬರ್ತೀನಿ. ಆತ್ರಿ ಸರ್. ಅಣ್ಣರೇ ಪ್ರಯೋಜನ ಇಲ್ರಿ. ಈ ಡಿಸ್ಟಿಕ್ನಾಗ ನೀವು ಎಲ್ಲೇ ಹೋಗಿ ಕೂಗು ಹಾಕಿದ್ರು ನಿಮಗೆ ಇದೇ ಉತ್ತರನ ಸಿಗೋದು. ಅಣ್ಣರೇ, ಈ ರಾವಣಾಸುರ ಸೀತಿನ ಕಿಡ್ನಾಪ್ ಮಾಡಿದಾಗ ಮೊದಲು ಹೋದವ್ರು ಯಾರ್ರಿ? ಹನುಮಪ್ಪ ಹೋದಲೇನ್ರಿ? ಹಂಗ ಇಲ್ಲೂ ಒಬ್ಬದನ ನಮಗೂ ಮುಂದ ಅವಿರ್ತಾನೆ. ಯಾವಂಗೂ ಖಬರ್ ಕೊಡಂಗಿಲ್ರಿ, ಯಾರಿಗೂ ಒಟ್ಟ ಕೇರ್ ಮಾಡಂಗಿಲ್ಲ. ಅವಂಗ ದಯಾ ದಾಕ್ಷಿಣೆ ಇಲ್ರಿ, ದಕ್ಷಿಣೆ ಕೊಡದೆ ಏನೂ ಮಾಡಂಗಿಲ್ರಿ. ಹೋಗಿ ಅವನ್ನ ಕಾಣ್ರಿ. ಅವ್ರ ಹೆಸರೇನಂದ್ರಿ? ಮಾಡೋ ಕೆಲ್ಸ ಸುನಾಮಿ ಹಂಗ್ರಿ, ಹೆಸರು ಸ್ವಾಮಿ ರೀ. ಏಯ್, ಯಾರೋ ನೀನು? ಸ್ವಾಮಿ. ಇಲ್ಲಿ ಯಾವ ಗುಡಿ ಗೋಪುರನೂ ಇಲ್ಲ, ಕೂರ್ಸಿ ಗಂಟೆ ಹೊಡೆಯೋಕೆ. ಒಡಿಯೋ ಏಟಿಗೆ ನಿಮ್ ಮನೆ ಬರ ಅಳ್ಸೋಗೋಕ್ಕೂ ಮುಂಚೆ ಓದ್ಕೊಂಬಂದಿರೋ ಇಂಜಿನಿಯರ್ ಹೆಂಡ್ತಿನ ಮರ್ಯಾದಿಂದ ಕಳಿಸ್ಕೊಡಿ. ಇಲ್ಲ ಅಂದ್ರೆ ಹೆಣ್ಣನ್ನ ಕೆಣಕ್ದಾಗೆಲ್ಲ ಈ ಭಾರತದಲ್ಲಿ ನಡೆದಿರೋದು ಮಹಾಭಾರತ ಅನ್ನೋದನ್ನೆಲ್ಲ ನೀವು ಓದಿದ್ದೀರಾ, ಆದ್ರೆ ಅದನ್ನಿವತ್ತು ನೋಡ್ತೀರಾ. ಬೇಡ ಬೇಡ ಬೇಡ. ಏಯ್, ಅವಳನ್ ಕರ್ಕೊಂಡು ಹೋಗೋದಿಕ್ಕೆ ನಾನ್ ಬಿಡೋದಿಲ್ಲ. ಒಳ್ಳೆ ಮಾತಿಂದ ದಾರಿ ಬಿಡು, ಇಲ್ಲ ನಾನ್ ಬಿಡಲ್ಲ. ಮೈ ಮಾರ್ಕೊಳ್ಳೋ ನಿನಗೆ ಮೈ ಮೇಲೆ ಸೆರ್ಗಿಲ್ಲ ಅಂದಾಗ ನಾಚಿಕೆ ಆಗೋದಾದ್ರೆ ಮಾನ ಮರ್ಯಾದೆ ಅವಳಿಗಿನ್ನೇನಾಗ್ಬೇಕು?
ಏಯ್, ಸೀತೆನ ಕರ್ಕೊಂಡೋಗೋದಕ್ಕೆ ರಾಮ ಬರ್ಬೇಕು ಅನ್ನೋದು ಆ ಕಾಲ, ಲಕ್ಷ್ಮಣನು ಬರ್ತಾನೆ ಅನ್ನೋದು ಈ ಕಾಲ. ಶೂರ್ಪನಕ್ಕೆ ಆಗ್ಬೇಡ, ಆಮೇಲೆ ಮೊಕ ಮುತ್ತಿನ. ಸೀತಾ, ರೀ ಅಳ್ಬೇಡ, ಅಳ್ಬೇಡ, ಸಮಾಧಾನ ಮಾಡ್ಕೊ. ನಿಮ್ ರೊಮ್ಯಾನ್ಸ್ ಬೇಕಾದ್ರೆ ರಾತ್ರಿ ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ನಮ್ ಕೂಲಿ ಕೊಟ್ರೆ ಅಲ್ಲ, ನೋಡೋದಿಕ್ಕೆ ಒಳ್ಳೆ ತರ ಕಾಣಿಸ್ತೀಯಾ. ನೀನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಹುಡ್ಕೋಬಾರ್ದು? ನಿನ್ ಹೆಂಡ್ತಿನ ಕಾಪಾಡಿದ್ದು ಕೆಟ್ಟ ಕೆಲ್ಸನಾ? ಹೋಗಿ ಭದ್ರವಾಗಿ ಬಾಗ್ಲಾಕೋ. ತಾವ್ಯಾರು? ನಾನು ನಿಮ್ಮ ಹಾಗೆ ಅನ್ಯಾಯದ ವಿರುದ್ಧ ನಿಂತಿರೋ ಒಬ್ಬ ನಾಗರಿಕ. ನಾನ್ ಯಾರಾದ್ರೂ ನಿಂತಿಲ್ವಲ್ಲ? ಮತ್ತೆ ಈಗ ಅರವಿಂದ ದೇಸಾಯಿ ವಿರುದ್ಧ ಕಾದಾಡಿದ್ರಲ್ಲ, ಎಲ್ಲ ಇದಕ್ಕೋಸ್ಕರ ಅಷ್ಟೇನಾ? ಎಸ್. ಅಲ್ಲಪ್ಪ, ನಿನ್ನಂತ ಒಳ್ಳೆ ಉದ್ದೇಶ ಇರೋ ಜನ ಕಾಸ್ಗೋಸ್ಕರ ಏನ್ ಕೆಲಸ ಬೇಕಾದ್ರೂ ಮಾಡೋದು ತಪ್ಪಲ್ವಾ? ನಿನ್ನಂತ ಯುವಕರು ಮನೆಯಲ್ಲಿದ್ರೆ ಪುತ್ರ, ಹೊರಗಡೆ ಇದ್ರೆ ಪ್ರಜೆ, ಸೈನ್ಯದಲ್ಲಿದ್ರೆ ಶಕ್ತಿ, ಸಮಾಜದಲ್ಲಿದ್ರೆ ಸ್ಫೂರ್ತಿ. ಅದ್ಯಾಕಯ್ಯ ಪಿಡೀಲ್ ಕುಯ್ತಾ ಇದ್ಯಾ? ನೋಡು, ಮನೇಲಿದ್ರೆ ಅಪ್ಪ ಅಮ್ಮನ್ ಕತೆ, ಸ್ಕೂಲ್ಗೆ ಹೋದ್ರೆ ಮೇಸ್ಟ್ರು ಕತೆ, ದೇವಸ್ಥಾನಕ್ಕೆ ಹೋದ್ರೆ ದಾಸರ ಹರಿ ಕತೆ, ಹೊರಗಡೆ ಬಂದ್ರೆ ನಿಂದ. ಇದ್ಯಾವುದು ನನಗೆ ಬೇಕಾಗಿಲ್ಲ ಕಣೆ. ನೋಡು, ನನಗೆ ನೆನ್ನೆದ್ರ ಬಗ್ಗೆ ಗೊತ್ತಿಲ್ಲ, ನಾಳೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ಇವತ್ ಮಾತ್ರ ನಂದು. ಅದನ್ನ ಅನುಭವಿಸೋಕ್ ಬಂದಿರೋನೆ ಈ ಸ್ವಾಮಿ. ಸರ್, ಈ ಆಫೀಸ್ ಬಾಸ್ ಯಾರು? ನೀವೇ. ಎಗರು ಕಾ ಕಡೆ ಏನೋ ಇದೇನಾ ನೀನ್ ಆಫೀಸ್ ಬರೋ ಟೈಮ್? ಸರ್, ನಿಮ್ ದಯದಿಂದ ನಂಗೆ ಕಂಡಕ್ಟರ್ ಕೆಲಸ ಸಿಕ್ಬಿಡ್ತು. ಇನ್ಮೇಲೆ ಟೈಪ್ ರೈಟಿಂಗ್ ಕೆಲಸಕ್ಕೆ ನನ್ ತಂಗಿ ಬರ್ತಾಳೆ ಸರ್. ಬರ್ಬೇಕು, ಹೆಣ್ಮಕ್ಳು ಮನೆ ಬಿಟ್ಟು ಬಂದು ಗಂಡಸರು ಸಮಾನಕ್ಕೆ ದುಡಿಬೇಕು. ತುಂಬಾ ಥ್ಯಾಂಕ್ಸ್ ಸರ್. ನೀನ್ ಹೆದರ್ಕೋಬೇಡಮ್ಮ, ಇನ್ಮೇಲೆ ನಿನ್ನ ಅಣ್ಣನ ಸ್ಥಾನದಲ್ಲಿ ಇವ್ರು ಇರ್ತಾರೆ. ಬೇಕಾದ್ರೆ ನಮ್ಮನ್ನ ಅಲ್ಲ, ನನ್ನನ್ ಬೇಕಾದ್ರೆ ಬಿಗ್ನಾಸಿ ಬೇವರ್ಸಿ ನಾಯಿ ಅಂತ ಕರಿ, ಅಣ್ಣ ಅಂತ ಮಾತ್ರ ಕರಿಬೇಡ. ಆ ಪ್ಲೇಸ್ಗೆ ಇವನೇ ಕರಿ. ಸರಿ ಸರ್, ನಾ ಬರ್ತೀನಿ ಸರ್. ಬೇಗ ನೋಡು, ಇದು ನಿಂದೆ ಮಿಷಿನು, ಹೆಂಗ್ ಬೇಕಾದ್ರೂ ಹೊಡ್ಕ. ನಿನ್ನ ಹೆಸರು? ಓ, ರೋಜಾ. ಇದನ್ನೆಲ್ಲಿಟ್ಕೊ, ನಿನ್ ಕಿವಿಲ ಪಕ್ಕದ ಮೇಲೆ ಹೊಡಿತೀನಿ. ಏ ನೋಡ, ಗಿರಾಕಿ ಬಂದವ್ರು ನೋಡಲೇ. ಈ ಆಫೀಸ್ಗೆ ಸಾರು ನೀವು. ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಸರ್. ಕಷ್ಟದಲ್ಲಿದ್ಯಾ? ಅಷ್ಟೇ ತಾನೆ. ನೋಡು, ವಿನಿ ವಿಂಗ್ಸ್ ತರ ಮನಿ ಸಿಂಕ್ ಅನ್ನೋ ಒಂದು ಚಿಟ್ ಫಂಡ್ ಆಫೀಸ್ ಓಪನ್ ಮಾಡು. ಇರೋ ಬರೋ ಜನರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಬೇಗ ಅಮ್ಮಿಕೊಂಡು ಚೂಟು ಪತ್ತಾಡ ಬಿಡು. ಅವಾಗ ಒಂದೇ ಸಲ ಜನರಿಗೆಲ್ಲ ನಾಮ ಆಗದಂಗ ಆಗತ್ತೆ ಅಲ್ವಾ? ಸರ್, ನಾನು ಆಟೋ ಡ್ರೈವರ್ ಸರ್. ಆಟೋ ಡ್ರೈವರ್ ಆಗಿ ಕಷ್ಟದಲ್ಲಿದ್ಯಾ? ನೋ ಚಾನ್ಸ್. ಎಲ್ಲಿ ನೀನ್ ಹಿಸ್ಟ್ರಿ ಫುಲ್ ಆಗಿ ಹೇಳು. ಸರ್, ನನ್ನ ಹೆಸರು ದಾಸಯ್ಯ ಅಂತ. ಇಷ್ಟ ದಿನ ಬರೀ ಜಾಗಟೆ ಹೊಡ್ಕೊಂಡೇ ಇದ್ಬಿಟ್ಟೆ ಅನ್ಸುತ್ತೆ. ಆ ಮುಂದಕ್ಕೆ ಸರ್, ಮೆಜೆಸ್ಟಿಕ್ ಇಂದ ಕಸ್ಟಮರ್ಸ್ ಯಾರಾದ್ರೂ ಬಾಡಿಗೆ ಕರೆದ್ರೆ ನಾನು ಯಾವ ಏರಿಯಾ ಆದ್ರೂ ಹೋಗ್ತೀನಿ ಸರ್. ಈಗ ನೀನು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಂದ ಕನಿಷ್ಕ ಹೋಟೆಲ್ ವರೆಗೂ ಎಷ್ಟಪ್ಪ ಚಾರ್ಜ್ ಮಾಡ್ತೀಯಾ? ಸರ್, ಮಿನಿಮಮ್ 10 ರೂಪಾಯಿ ತಗೋತೀನಿ ಸರ್. ನಿನಗೆ ಯಾವ ನನ್ನ ಮಗನಯ್ಯ ಲೈಸೆನ್ಸ್ ಕೊಟ್ಟವನು? ಯಾಕೆ ಸರ್? ಮಿಸ್ಟರ್ ನಾಕ್ಷಕ, ಸ್ವಲ್ಪ ಇವ್ರಿಗೆ ಹೇಳಿ ಹೇಳಿ ಬರಲ್ಲ ಹೇಳ. ಆಟೋ ಡ್ರೈವರ್ ಅಂದ್ಮೇಲೆ ಕೆಲವು ರೂಲ್ಗಳನ್ನ ಸಿನ್ಸಿಯರ್ ಆಗಿ ಫಾಲೋ ಮಾಡಬೇಕು. ನಂಬರ್ 1, ಮೀಟರ್ ಹಾಕಬಾರ್ದು. ನಂಬರ್ 2, ಗಿರಾಕಿಗೆ ಅಡ್ರೆಸ್ ಗೊತ್ತಿದ್ಯೋ ಇಲ್ವೋ ಅಂತ ತಿಳ್ಕೋಬೇಕು. ಗೊತ್ತಿಲ್ಲ ಅಂತ ಗೊತ್ತಾದ ಮೇಲೆ ಬೆಂಗಳೂರು ಸುತ್ತಿಸ್ಬೇಕು. 10 ರೂಪಾಯಿ ಆಗೋ ಕಡೆ 100 ರೂಪಾಯಿ ಆಗೋ ತರ ಸುತ್ತಿಸ್ತಾ ಇರಬೇಕು. ನಿನ್ನೆ ಪ್ರೀತಿಸ್ತೀನಿ. ನಿನ್ ವಾಚ್ ಯಾವಾಗಲೂ ಅರ್ಧ ಗಂಟೆ ಮುಂದೆ ಇರಬೇಕು. ಯಾಕೆಂದ್ರೆ 9:15ಗೆ ಡಬಲ್ ಮೀಟರ್ ಓಡ್ತಾ ಇರಬೇಕು. ಕಳ್ಳ. ಐ ಲವ್ ಯು. ಒಂದೇ ಏರಿಯಾಕ್ಕೆ 2 ಗಿರಾಕಿಗಳು ಸಿಕ್ಕಿದ್ರೆ ಅಡ್ಜಸ್ಟ್ಮೆಂಟ್ ಮೇಲೆ ಹಾಕೊಂಡು ಹೋಗ್ತಾ ಇರಬೇಕು. ABC. ಸಿಟಿ ಔಟ್ಸ್ಕರ್ಟ್ಸ್ ಏನಾದ್ರು ಸರ್ ಬರ್ತೀರಾ ಸಿಟಿ ಔಟ್ಸ್ಕರ್ಟ್ಸ್ ಅಂತ ಕರೆದ್ರೆ, ಸರ್ ಬತ್ತ ಖಾಲಿ ಬರ್ಬೇಕಲ್ಲ ಸರ್, ಮೀಟರ್ ಮೇಲೆ ಒಂದು 50-100 ಕೊಡಿ ಸರ್ ಅಂತ ಕೇಳಿ ಈಸ್ಕೋಬೇಕು. ದುಡ್ಡು ಮಾಡ್ಬೇಕು. ಈ ಡೆನ್ಸಿಟಿ, ವೆಲಾಸಿಟಿ, ಕೆಪಾಸಿಟಿ ನಿನಗಿದ್ಯಾ? ಆಟೋ ಡ್ರೈವರ್ಸ್ ಎಲ್ಲ ಹಂಗೇನೆ ಸರ್. ನೋಡಯ್ಯ, ಉದ್ಧಾರ ಆಗ್ಬೇಕು ಅಂದ್ರೆ ಹಿಂಗೆ ಸಾಯ್ಬೇಕಾ? ಯಾವ್ದು ಬೇಕು ನೀನ್ ಡಿಸೈಡ್ ಮಾಡು. ಸರ್, ನಾನು ಉದ್ಧಾರ ಆಗ್ಬೇಕು ಸರ್. ಉದ್ಧಾರ ಆಗ್ತಾನೆ. ನಾನು ಹೇಳ್ದಂಗೆ ಕೇಳು. ಓಡಿ 500 ತಗೊಳ್ಳಿ.
ನಾನು ಬರ್ತೀನಿ. ಏ ಬಾಯ್ಲಿ ಸರ್? ಡ್ರೈವಿಂಗ್ ಅಲ್ಲಿ ಸ್ಪೀಡ್ ಆಗಿರೋ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಬೇಡ. ಬಲಗಡೆ ಕೈ ತೋರಿಸು, ಎಡಗಡೆ ಜಾಗ ಸಿಕ್ಕರೆ ನುಗ್ತಾ ಇರೋ. ರೂಲ್ಸ್ ಇಸ್ ನಾಟ್ ಇಂಪಾರ್ಟೆಂಟ್, ಮನಿ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಗೊತ್ತಿದ್ರೆ ಮಾಡೋ, ಇಲ್ಲ ನಮ್ಮ ಅಣ್ತಂದಿರನ್ನ ಕೇಳ್ಕೊ, ಕರೆಕ್ಟ್ ಆಗಿ ಹೇಳ್ತಾರೆ. ರೈಟ್ ಹೇಳೋ ಜೋಟ್. ಅಣ್ಣ ಕಾಫಿ. ಲೈ ಸ್ಕೂಲ್ಗೆ ಹೋಗದೆ ಯಾವಾಗ್ಲೂ ಇಲ್ಲೇ ಇರ್ತೀಯಲ್ಲ, ಎಲ್ಲ ನಿಮ್ಮಪ್ಪ? ಅವ್ರು ಕುಡಿದ್ಬಿಟ್ಟು ಎಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾರೋ ಗೊತ್ತಿಲ್ಲ. ನಾನೊಬ್ಳೆ ಈ ಪರಿಸ್ಥಿತಿಯಲ್ಲಿ ಏನ್ ಮಾಡಕ್ಕಾಗತ್ತೆ? ಯಾಕೆ? ಇನ್ನೊಂದೆರಡು ದಿನದಲ್ಲಿ ನಂಗೆ ತಮ್ಮನೋ ತಂಗಿನೋ ಹುಡ್ತಾರೆ. ಓಹೋ ಸರಿ, ಎಷ್ಟಾಯ್ತು? ಅಣ್ಣ ನಿಮ್ಮ ಹತ್ರ ಕಾಸು ತೊಳೋದ? ಕಾಸು ಬೇಡ ಅಣ್ಣ. ಬಾರ ಇಲ್ಲಿ ನೋಡ, ಈ ಮುಲಾಜೆಲ್ಲ ಇಟ್ಕೊಂಡ್ರೆ 3 ದಿನದಲ್ಲಿ ಅಂಗಡಿ ಬಾಗಿಲು ಹಾಕೊಂಡು ಹೋಗ್ಬೇಕಾಗತ್ತೆ. ತಗೋ. ಬೇಡ ಅಣ್ಣ. ಅಲ್ವೋ, ಸರ್ಕಾರದವ್ರು ಸಂಬಳ ಕೊಟ್ರು ಲಂಚಕ್ಕೆ ಕೈ ಚಾಚೋರು ತುಂಬ್ಕೊಂಡಿರ್ಬೇಕಾದ್ರೆ ಕಷ್ಟಪಟ್ಟಿದ್ದ ಕಾಸು ಬೇಡ ಅಂತಿದ್ಯಲ್ಲ. ನಂದೊಂದು ಅನ್ಬೋದು ಮಾತು ಹೇಳ್ತೀನಿ ಕೇಳು. ಈ ಪ್ರಪಂಚದಲ್ಲಿ ಸೆಂಟಿಮೆಂಟು, ಎಮೋಷನ್ ಇದೆಲ್ಲ ವೇಸ್ಟು. ನಮ್ಮನ್ನ ಕಾಪಾಡೋದು ಒಂದೇ, ಕಾಸು. ಪ್ರಾಣ ಬಿಟ್ರು ಕಾಸು ಮಾತ್ರ ಬಿಡ್ಬೇಡ. ತಗೋ. ಕಮಾನ್. ಮೇಡಮ್, ಇದು ಕಮ್ರಿಪೇಟೆ. ಒಂಥರ ಚಕ್ರವ್ಯೂಹ ಇದ್ದಾಗೆ. ಒಂದ್ಸಲ ಒಳಗಡೆ ಹೋದ್ರೆ ಹೊರಗಡೆ ಬರೋ ತುಂಬಾ ಕಷ್ಟ ಮೇಡಮ್. ಹಾಗಂತ ಹೆದರ್ಕೊಂಡಿದ್ರೆ ಇನ್ವೆಸ್ಟಿಗೇಷನ್ ಮಾಡಕ್ ಆಗೋದಿಲ್ಲ. ಕಮಾನ್. ಯಾರು ನೀನು? ಶಿವ, ಪರಮಶಿವ. ಈ ಏರಿಯಾಗೆ ಕಾವಲ್ಗಾರ, ಸೂತ್ರಧಾರ ಎಲ್ಲಾನು ನಾನೇ. ಮಾಡ್ತಿರೋದು ಕಚಡ ಕೆಲ್ಸ. ಅದನ್ನ ಕಿರೀಟ ಹಾಕೊಂಡ್ ನಂಗೆ ಕೊಚ್ಕೋತಿದ್ಯಲ್ಲ, ಇದೇನಾದ್ರೂ ಪೊಲೀಸ್ ಗೊತ್ತಾದ್ರೆ? ಮೌ, ಇಲ್ಲಿ ನಡೆಯೋದಂತ ಎಲ್ರಿಗೂ ಗೊತ್ತಿರೋದೆ. ಈ ಏರಿಯಾ ಸುತ್ತಮುತ್ತ ಇರೋ 700 ಮನೆನು ಪ್ರತಿ ತಿಂಗಳು 2,000 ರೂಪಾಯಿಗೆ ಪೊಲೀಸ್ ಸ್ಟೇಷನ್ಗೆ ರೋಲ್ ಕಾಲ್ ಕೊಡ್ತಾರೆ, ಗೊತ್ತಾ? ಇಷ್ಟೊಂದು ರಾಜರೋಷವಾಗಿ ಹೇಳುವಾಗ ಕವರೇಜ್ ಮಾಡೋದ್ರಲ್ಲಿ ಏನ್ ತಪ್ಪು? ಅದು ಡಿಪಾರ್ಟ್ಮೆಂಟ್ಗೂ ನಮಗೂ ಇರೋ ಅಡ್ಜಸ್ಟ್ಮೆಂಟ್. ಮಧ್ಯ 3ನವ್ರ ತಲೆ ಹಾಕಿದ್ರೆ ಏನೋ ಮಾಡ್ತೀಯಾ? ಈಗ ಲಿಕ್ಕರ್ ಮಾಡಕ್ ಸತ್ತೋಗಿರೋ ನಾಯಿ ಬೆಕ್ಕನ್ ಮಾತ್ರ ಹಾಕ್ತಾ ಇದೀವಿ. ಇನ್ನೂ ಹಾಕ್ಬೇಕಾಗತ್ತೆ. ಬುದ್ಧಿ ಇದೆಯೇನೆ ನಿನ್ಗೆ? ಇದನ್ನೇನ್ ಬೆಂಗಳೂರು ಅನ್ಕೊಂಡ್ಯಾ? ನಿನ್ಗೆ ಇಷ್ಟ ಬಂದಂಗ್ ಮಾಡೋಕೆ? ಎಲ್ಲಿದ್ರೇನು, ಕಾನೂನು ಎಲ್ರಿಗೂ ಒಂದೇ. ಅಲ್ಲ, ಅವ್ರಿಗೇನ್ ಕೊಂಬಿದ್ಯಾ? ಕೊಂಬಿಲ್ಲ. ಏನೇ ಮಾಡಿದ್ರು ತಮ್ಮನ್ನ ಏನೂ ಮಾಡಕ್ಕಾಗಲ್ಲ ಅನ್ನೋ ಕೊಬ್ಬಿದೆ. ಇದ್ರಿಂದ ನಾಳೆ ನಿನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನು ಪ್ರಾಣ ತೆಗಿತಾರೆ ಅಷ್ಟೇ ತಾನೇ. ಭೂಮಿಗೆ ಬಂದ್ಮೇಲೆ ಯಾರು ಇಲ್ಲಿ ಗೂಟ ಹೊಡ್ಕೊಂಡು ಇರಲ್ಲ. ಒಂದಲ್ಲ ಒಂದಿನ ಸಾಯಲೇಬೇಕು. ನೋಡು, ಪ್ರಾಣದ ಮೇಲಿನ ಆಸೆ ಬಿಟ್ಟಾಗ್ಲೇ ಪಾಪಿಗಳ ಕಣ್ಣು ಬೀಳೋದು ಮಾನದ ಮೇಲೇನೆ ಕಣೆ. ಯಾಕೆಂದ್ರೆ ಅವ್ರಿಗೂ ಚೆನ್ನಾಗಿ ಗೊತ್ತು, ಹೆಣ್ಣು ಅನ್ನೋ ಕಬ್ಬಣ ಬಗ್ಗೋದು ಗಂಡು ಅನ್ನೋ ಬೆಂಕಿಲಿ, ಮಾನ ಅನ್ನೋ ಕುಲುಮೆಲಿ ಅಂತ. ಕಾಯಿಸೋ ಕುಲುಮೆ ಇದೇನೋ ಕೊಬ್ಬಲ್ಲಿ ಕಾನೂನು ತಿರುಗ್ ಬಿದ್ರೆ ಅದೇ ಕುಣಿಕೆಯಲ್ಲಿ ಅವ್ರ ಹೆಣ ನೇತಾಡತ್ತೆ. ಅದಕ್ಕೆ ಎಕ್ಸಾಂಪಲ್ ಧನಂಜಯ ಚಾಟರ್ಜಿ ಕೇಸ್ ಗೊತ್ತಲ್ಲ? ಲೇ, ಸಾಯೋನು ಒಂದಿನ ನರಳ್ತಾನೆ, ಮಾನ ಕಳ್ಕೊಂಡವ್ರು ಜೀವನ ಪೂರ್ತಿ ನರಳ್ತಾರೆ, ಗೊತ್ತೇನೆ? ಇಷ್ಟೆಲ್ಲ ಮುಂದಾಲೋಚನೆ ಮಾಡೋರು, ಬುದ್ಧಿ ಹೇಳೋರು ಈ ಕೆಲ್ಸಕ್ ಸೇರುವಾಗ ಕೋಲೆ ಬಸವಂತರ ಯಾಕೆ ತಲೆ ಅಲ್ಲಾಡ್ಸಿದ್ರಿ? ಹೀಗೆ ಮೂಗ್ದಾರ ಇಲ್ದಿರೋ ದನದ ತರ ಬೇಲಿ ಆರ್ತೀಯ ಅಂತ ಗೊತ್ತಿರ್ಲಿಲ್ಲ. ಒಂದ್ ನಿಮಿಷ ನೋಡು ಐಶು, ನಿನ್ನಲ್ಲಿರೋ ಉದ್ದೇಶ, ನಿನ್ನಲ್ಲಿರೋ ಛಲ ಎಲ್ಲ ಒಳ್ಳೇದೆ. ಆದ್ರೆ ನಿನ್ನ ಅಪ್ರೋಚ್ ಮಾತ್ರ ಸರಿ ಇಲ್ಲ. ನೋಡು, ನಿನಗ್ ಸಿಕ್ಕಿರೋ ಇನ್ಫಾರ್ಮೇಶನ್ ಡೀಟೇಲ್ಸ್ ನ ನನಗ್ ಕೊಡು. ನಾನು ಪೊಲೀಸ್ ಫೋರ್ಸ್ ಸಮೇತ ನಿನ್ನ ಆಪರೇಷನ್ ನ ಸಕ್ಸಸ್ ಮಾಡ್ತೀನಿ. ಓಕೆ? ಅಮ್ಮ ತಡ್ಕೊಂಬ ಬಂದ್ಬಿಡ್ತಾರೆ. ಬಂದ್ರು. ತುಂಬಾ ನೋವಾಗ್ತಿದೆಮ್ಮ. ನೋಡು, ಇಲ್ಲಿ ಕಾಸು ಬಿದ್ದೆ ಯಾವ ಕೆಲಸ ನಡೆಯಲ್ಲ ಅಂತ ಹೇಳಿಲ್ವಾ? ನಮ್ಮ ಹತ್ರ ಇಲ್ಲಮ್ಮ. ಮತ್ ಮಗುನ ಹೆಂಗ್ ಸಾಕ್ತೀಯಾ? ಎಲ್ಲಿಂದ ಬರ್ತಾವ ದರಿದೋರು? ಬಂದೇ ಇರಮ್ಮ. ಸರ್ ಬನ್ನಿ ಸರ್. ಸರ್ ದಯವಿಟ್ಟು ನಮ್ಮ ತಾಯಿನ ಅಡ್ಮಿಟ್ ಮಾಡ್ಕೊಳ್ಳಿ ಸರ್. ಓ, ಡೆಲಿವರಿ ಕೇಸಾ? ಸರಿ, ಎಷ್ಟಿದೆ ದುಡ್ಡು? ದುಡ್ಡು ನನ್ನ ಹತ್ರ ಇಲ್ಲ ಸರ್. ನಿಮ್ಮಪ್ಪ ಎಲ್ಲಿ? ನಮ್ಮಪ್ಪ ಬಂದಿಲ್ಲ. ಬಂದಿಲ್ವೋ ಅಥವಾ ಯಾರು ಅಂತಾನೆ ಗೊತ್ತಿಲ್ವೋ? ಏನ್ ಮುಖ ನೋಡ್ತೀಯಾ? ಹೋಗೋ, ಕಾಸು ತೊಗೊಂಬರಲ್ಲೇ. ಬಂದ್ಬಿಡ್ತಾರೆ ಇಲ್ಲಿ. ಡಾಕ್ಟ್ರಮ್ಮ
ಸಾಕ್ ಸುಮ್ನಿರಮ್ಮ. ಇಡೀ ಪ್ರಪಂಚದಲ್ಲಿ ನೀನೊಬ್ಳೆ ಮಗುನ್ ಹೆರ್ತಿರೋದು. ತಡೆಯಕ್ಕಾಗ್ತಿಲ್ಲ, ತುಂಬಾ ನೋವು. ಅದನ್ನೆಲ್ಲ ಗಂಡನ ಜೊತೆ ಸರ್ಸಾಡೋಕ್ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಅಣ್ಣ ಅಣ್ಣ ಹಾ ಏನಾ ಹೇಗಿದ್ದಾರೆ ನಿಮ್ಮಮ್ಮ? ಡೆಲಿವರಿ ಆಯ್ತಾ? ಇಲ್ಲ ಅಣ್ಣ, ಕಾಸಿಲ್ದೆ ಆಸ್ಪತ್ರೆನಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತಿದ್ದಾರೆ. ಅಲ್ವೋ, ಮಂಗಳಾರತಿ ತಟ್ಟೆಗೆ ದಕ್ಷಿಣೆ ಆಗದೆ ಇದ್ರೆ ಪುಕ್ಸಟ್ಟೆ ಕೊಡೋ ತೀರ್ಥನೆ ಪುರೋಹಿತ ಕೊಡೋದಿಲ್ಲ. ಇನ್ನಂತದ್ರಲ್ಲಿ ಹಾಸ್ಪಿಟಲ್ ಕಾಸಿಲ್ದೆ ಫ್ರೀ ಸರ್ವಿಸ್ ಮಾಡ್ತಾರೇನೋ? ಅಯ್ಯೋ ಮಂಕೆ, ನಿಷೇಧ ಏರುವ ಸರಕಾರ ಒಳಗೆ ಕೊಡುವುದು ಸಹಕಾರ. ಸರಕಾರದ ಈ ರೂಲ್ಸ್ಗಳು ಬಲ್ಪೇ ಇಲ್ಲದ ಕಂಬಗಳು ಅನ್ನೋ ಹಾಡ್ ಕೇಳಿಲ್ವೇನೋ? ತಿರ್ಗಾ ಯಾಕೋ ಬಂದೆ? ನಿನ್ನ ಕಾಸು ತಾನೇ ಬೇಕು, ತಗೋ, ನನ್ ಜೊತೆ ಬಂದು ಸಹಾಯ ಮಾಡು. ಎಲ್ಲೋಗಿದ್ದ? ಹೋಗೋಗ್ ನಿಮ್ಮ ಅಮ್ಮನಿಗೆ ಹೆರಿಗೆ ಆಗಿದೆ. ಹೌದಾ? ಯಾವ ಮಗು? ಹೋಗ್ಲಿ ಅಂತ ಹೆರಿಗೆ ಮಾಡಿಸಿದ್ರೆ ಮಗುನು ತೋರಿಸ್ಬೇಕಾ? ಮೊದ್ಲು ಕಾಸು ಬಿಚ್ಚು. ಇವನ ಅಣ್ಣ ಬಾಯಿಗೆ ಬಂದಂಗ್ ಮಾತಾಡಿದ್ದು. ಅಯ್ಯ ನೀನ್ ಅಜ್ಜಿ ಯಾವ ವಾರ್ಡಲ್ಲಿದ್ದಾರೆ? 5ನೇ ನಂಬರ್ ವಾರ್ಡು. ಅಮ್ಮ ಅಭಿ ಹೇಗಿದ್ರಮ್ಮ? ಡೆಲಿವರಿ ಆದ್ಮೇಲೆ ಸತ್ತಿದೀನೋ ಬದುಕಿದೀನೋ ಅಂತ ಕೇಳೋರಿಲ್ಲ. ನೀರ್ ಕೇಳಿದ್ರೆ ನೀರ್ ಕೊಡೋರು ಯಾರು ಇಲ್ಲ. ನನ್ ಮಗುನ್ ತೋರಿಸಿ ಅಂದ್ರೆ ಮಗುನು ತೋರಿಸ್ತಿಲ್ಲ. ಏನರ್ಸಿ ಇವ್ರು ನೋಡ್ಕೊಳ್ಳೋರು ಯಾರಿಲ್ವಾ? ಸುಮ್ನೆ ಹೇಗ್ ನೋಡ್ಕೊಳಕಾಗತ್ತೆ? ನಮ್ಗೂ ದುಡ್ಡು ಕೊಟ್ಟು ಹೊರಗಡೆಯಿಂದ ಔಷಧಿ ತಂದು ಕೊಟ್ರೆ ನೋಡ್ಕೋಬೋದಪ್ಪ. ಯಾಕೆ ನಿಮ್ಮ ಹಾಸ್ಪಿಟಲ್ ಔಷಧಿ ಕೊಡಲ್ವಾ? ನಮ್ಮಲ್ಲಿ ಸ್ಟಾಕ್ ಇಲ್ಲ. ಸುಳ್ಳು ಹೇಳ್ಬೇಡ. ಏನಯ್ಯ ಮಾಡ್ತೀಯಾ? ನರ್ಸಿಂಗ್ ಹೋಮ್ ಹೋದ್ರೆ ಸಾವಿರ ಸುರಿಯಲ್ವಾ? ಅದನ್ನೇ ನಮ್ಕೊಟ್ರೆ ಆಗಲ್ವಾ? ಗೌರ್ಮೆಂಟ್ ಹಾಸ್ಪಿಟಲ್ಗಳಿರೋದು ಬಡವ್ರಿಗೆ ಸಹಾಯ ಆಗ್ಲಿ ಅಂತ. ಸಹಾಯ ಮಾಡಿ. ನೀನು ಒಂದ್ ಹೆಣ್ಣು, ನಾಳೆ ನಿನ್ಗೂ ಇದೇ ಸ್ಥಿತಿ ಬಂದ್ರೆ? ಬಂದ್ರು ನಾನು ಇಲ್ಲಿಗೆ ಬರಲ್ಲ. ಆಯ್ಯ ನೀನ್ ಏನಪ್ಪ ಅದು? ನೋಡಿ ಡಾಕ್ಟರ್, ನಿಮ್ ನರ್ಸು ಹೊರಗಡೆಯಿಂದ ಔಷಧಿ ತರ ಕೇಳ್ತಾ ಇದ್ದಾಳೆ. ಪ್ರಾಣ ಉಳಿಸ್ಕೋಬೇಕು ಅಂದ್ರೆ ತರಲೇಬೇಕು. ನೀನೇನ್ ಹೆಣ್ಣ ಹೆಮ್ಮಾರಿನ? ಇವತ್ತಿನ ದಿನ ಜನ ದೇವ್ರು ನಮ್ದೇ ಇದ್ರು ಡಾಕ್ಟರ್ಗಳು ನಂಬ್ತಾರೆ. ಅಂತದ್ರಲ್ಲಿ ನೀವೆಲ್ಲ ಕಿತ್ಕೊಂಡ್ತೀನಿ ಹದ್ದು ತರ ಆಡ್ತಾ ಇದೀರಲ್ಲ. ಹೆಣ್ಣು ಅಂತ ಸುಮ್ನೆ ಬಿಡ್ತಾ ಇದೀನಿ. ಗಂಡು ಸಾಗಿದ್ರೆ ಏನೋ ಮಾಡ್ತೀಯಾ? ನನ್ನ ಮುಟ್ಟಿದ್ರೆ ಈ ಊರಲ್ಲಿರೋ ಹಾಸ್ಪಿಟಲ್ ಎಲ್ಲ ಸ್ಟ್ರೈಕ್ ಆಗುತ್ತೆ. ಆಮೇಲೆ ಗಂಟೆಗೊಂದು ಹೆಣ ಬೀಳುತ್ತೆ. ಹುಷಾರ್. ಕಾಯೋ ಸರ್, ಇವನೇ ಸರ್ ಗಲಾಟೆ ಮಾತಾಡ್ತೀಯ? ಏನೇ ನಿಂದು? ಏನೇ ಗಲಾಟೆ ನಿಂದು? ಸರ್ ನನ್ ಮಾತು ನಿನ್ ಮಾತು ಕೇಳೋದೇನಿದ್ರು ಸ್ಟೇಷನ್ ಬಿಡ್ರಿ. ಏನಿದು ಗಲಾಟೆ? ಯಾರೋ ರೌಡಿ ಹುಡ್ಕೊಂಡ್ ಬಂದಿದ್ದಾನೆ. ಸುಮ್ನೆ ಕೂಗಾಡ್ತಿದ್ದಾನೆ. ನಮ್ ಸ್ಟಾಫ್ ಮೇಲೆಲ್ಲ ಕೈ ಮಾಡ್ತಿದ್ದಾನೆ. ಕಾರಣ ಏನು? ಹುಡುಗರಿಗೆ ತಲೆ ಕೆಟ್ಟವ್ರಿಗೆ ಕಾರಣ ಬೇಕಾ? ಲೇ ಚಪ್ಪ ನನ್ ಮಗನೇ, ಇನ್ನೊಂದು ಮಾತ್ ಮಾತಾಡಿದ್ರೆ ಇಲ್ಲೂ ಹೊಡೆದು ಮನೆಗೆ ಹುಡ್ಕೊಂಡ್ ಬಂದ್ ಹೊಡಿತೀನ. ಯು ಕ್ಯಾರಿ ಆನ್. ಎಲ್ಲಿ ಹೋಗ್ತಾ ಇದ್ದಾರೆ ಮೇಡಮ್? ಆಮೇಲೆ ಸಿಗ್ತೀನಿ. ಇನ್ಸ್ಪೆಕ್ಟರ್. ಹಲೋ ಸರ್. ಹೊರಿ ಈಗ ತಾನೇ ಒಬ್ರನ್ನ ಎಳ್ಕೊಂಡ್ ಬಂದ್ರಲ್ಲ, ಅವ್ರೆಲ್ಲಿ? ಅವ್ರು ಅಂದ್ರೆ ಯಾರ್ರಿ? ಅದೇ ಆ ಹಾಸ್ಪಿಟಲ್ ಇಂದ. ಸ್ವಾಮಿ ರೀ, ಅವ್ರನ್ನ ಕಳಿಸಿವಲ್ರಿ. ಯಾಕೆ? ನೋಡ್ರಿ ಬಾಯ್ರ, ಪೊಲೀಸ್ನವರು ಅರೆಸ್ಟ್ ಮಾಡಿ ಸ್ಟೇಷನ್ದಾಗ ಕೂಡ ಹಾಕೋದು ಬರೀ ವೀಕ್ ಬಂದಿರಿ, ಸ್ಟ್ರಾಂಗ್ ಮಂದಿ ಇಲ್ಲ. ಹೋಗ್ಲಿ, ಅವ್ರೆಲ್ಲಿ ಈಗ? ಯಾರಿಗ್ ಗೊತ್ತ್ರಿ? ಅವಂಗ ಹಿಂದ ಮುಂದ ಹೇಳೋರಿಲ್ಲ ಕೇಳೋರಿಲ್ಲ. ಎಲ್ಲಿ ಕುಂತು ಏನ್ ಮಾಡಕತ್ತಾನ ಏನೋ.